ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಗ್ರಾಮನ್ ಕರ್ನಾಟಕ. ಗೆಳೆಯರು, ಇವತ್ತು SSLC ರಿಸಲ್ಟ್ ಪ್ರಾರಂಭ ಆಗಿದ್ದು SSLC ರಿಸಲ್ಟನ್ನು ಯಾವ ಥರ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ಮೊದಲೇದಾಗಿ ನಾನು ನಿಮಗೆ ಲಿಂಕ್ ತೋರಿಸಿದ್ದೀನಿ. ಆ ಲಿಂಕನ್ನು ನಾವೇನು ಮಾಡಬೇಕಂದ್ರೆ ಗೂಗಲಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆ ಗೂಗಲಲ್ಲಿ ಟೈಪ್ ಮಾಡಿದ ತಕ್ಷಣ ನಮ್ಗೆ ಏನಾಗುತ್ತೆ, ಈ ತರಹದ ಒಂದು ರಿಸಲ್ಟಿನ ಒಂದು ಲಿಂಕ್ ಬರುತ್ತೆ. SSLC ಅಂತ 2024 ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂದರೆ ನಮಗೆ ಈ ತರಹದ ಒಂದು ಏನಂತೆ ಹಾಲ್ ಟಿಕೆಟ್ ನಂಬರ್ನ ಹಾಕಬೇಕಾಗುತ್ತೆ. ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ, ಅಲ್ಲಿ ಹಾಲ್ ಟಿಕೆಟ್ ನಂಬರ್ ಹಾಕಬೇಕು. ಎಂಟರ್ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಅಡ್ಮಿಷನ್ ಟಿಕೆಟ್ ಅಂದರೆ ಹಾಲ್ ಟಿಕೆಟಲ್ಲಿ ಯಾವ ಥರ ಇದೆಯೋ ಅದೇ ಥರ ನಾವೇನು ಹಾಕಬೇಕಾಗುತ್ತೆ ಅಂದರೆ ಡೇಟ್ ಆಫ್ ಬರ್ತನ್ನ ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಹಾಕಬೇಕು. ಸಬ್ಮಿಟ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಈ ತರಹ ಗ್ರೀನ್ ಓಪನ್ ಆಗುತ್ತೆ. ಗ್ರೀನ್ ಓಪನ್ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ SSLC ರಿಸಲ್ಟ್ ಸಂಪೂರ್ಣವಾಗಿ ಪಾಸ್ ಆಗಿದೆ ಅಂತ ಬರುತ್ತೆ. ಜೊತೆಗೆ ಏನೇನು ಸ್ಟೂಡೆಂಟ್ ನೇಮು, ಮಾರ್ಕ್ಸು ಮತ್ತು ಅವ್ರದ್ದು ಏನಾಗುತ್ತೆ ಅಂದರೆ ಗ್ರೇಡು ಬರುತ್ತೆ. ಇಂಥ ಇನ್ನೂ ಸುದ್ದಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಸ್ಟೂಡೆಂಟ್ಗೆ ಮತ್ತು ನಿಮ್ಮ ಗೆಳೆಯರಿಗೆ ಸಹಾಯವಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಮಾತೆ ಒಂದೇ ಮಾತರೆ.